ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಬನ್ನಿಕಾಳಿಕಾಂಬಾ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಅಲಂಕಾರ. ವೀರಶೈವ ಗೌಳಿ ಸಮಾಜದಿಂದ ನವರಾತ್ರಿ ಅಂಗವಾಗಿ ಅಂಬಾಭವಾನಿ ಮೂರ್ತಿ ಮೆರವಣಿಗೆ, ಘಟಸ್ಥಾಪನೆ. ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದಿಂದ ಅನ್ಯಾಯ ಖಂಡಿಸಿ 17ರಂದು ಪ್ರತಿಭಟನೆ. ಡಾಕ್ಟರ್ ಶ್ರೀನಿವಾಸ್ ಹೊಸಪೇಟೆ. ನವಯಾನ ಬೌದ್ಧ ಧಮ್ಮ ಸಂಘದಿಂದ 21ರಂದು ಮಸ್ಕಿಯಲ್ಲಿ, 24ರಂದು ರಾಯಚೂರು ನಗರದಲ್ಲಿ ಧಮ್ಮ ವಂದನೆ ಸ್ಮಾರಕ. ಬಿಜನಗೇರದಲ್ಲಿ ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಗೂಂಡಾಗಿರಿ ದೌರ್ಜನ್ಯ, ರಕ್ಷಣೆಗೆ ಈರೇಶ್ ಮನವಿ. ತಾಂತ್ರಿಕ ಸಮಸ್ಯೆಗಳಿಂದ ಹೊರಬಾರದ ಶಾಖೋತ್ಪನ್ನ ಕೇಂದ್ರಗಳು, ಕುಸಿತದ ಹಾದಿಯಲ್ಲಿ ಉತ್ಪಾದನೆ. ಗಜಲ್ ಸಾಹಿತ್ಯ ಪರಿಷತ್ನಿಂದ ದಸರಾ ಕವಿಗೋಷ್ಠಿ, ಗಜಲ್ ರಚನೆ ಶಿಲ್ಪ ರಚಿಸಿದಂತೆ ವೀರ ಹನುಮಾನ್. ಮತ್ತು ಯರಮರಸ್ ಬೈಪಾಸ್ ರಸ್ತೆ ಬಳಿ ಸುಟ್ಟು ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆ, ಕೊಲಶಂಕೆ. ಶರನವರಾತ್ರಿ ಅಂಗವಾಗಿ ವಾಸವಿನಗರ ಬಡಾವಣೆಯಲ್ಲಿ ಇರುವ ಬನ್ನಿಕಾಳಿಕಾಂಬಾ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಶರನವರಾತ್ರಿಯ ಮೊದಲನೇ ದಿನವಾದ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಶರನವರಾತ್ರಿ ಅಂಗವಾಗಿ ವಾಸವಿನಗರ ಬಡಾವಣೆಯಲ್ಲಿ ಇರುವ ಬನ್ನಿಕಾಳಿಕಾಂಬಾ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಶರನವರಾತ್ರಿಯ ಮೊದಲನೇ ದಿನವಾದ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಬಡಾವಣೆಯ ಭಕ್ತಾದಿಗಳು ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ನಗರಸಭೆ ಸದಸ್ಯರಾದ ಲಲಿತಾ ಕಡಗೋಳು ಆಂಜನೇಯ ಅವರು ಮಾತನಾಡಿ ನವರಾತ್ರಿ ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಹಿಳೆಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು.
सूक्ष्मं तस्मिन् सर्वं प्रतिष्ठितं तस्य पदेन तस्मात् कारुण्यभावेन रक्ष जगदीश्वरी आत्मप्रदक्षिण नमस्कारान् समर्पयामि। जय विश्वपावनी मातु जय कालिकाम्बा मातु ಬನ್ನಿ ಕಾಳಿಕಾಂಬ ಪಾದಕ್ಕೆ ನಮಸ್ಕರಿಸ್ತಾ ಈ 18 ವಾರ್ಡ್ ವಾಸವಿ ನಗರಲ್ಲಿ ಬನ್ನಿ ಕಾಳಿಕಾಂಬ ಗುಡಿ ದೇವಸ್ಥಾನ ಅಚ್ಚುಕಟ್ಟಾಗಿ ಭಕ್ತರು ಎಲ್ಲರೂ ಚೆನ್ನಾಗಿ ಲಲಿತಾ ಮಹಿಳಾ ಮಂಡಳ ಅವರು ಅಚ್ಚುಕಟ್ಟಾಗಿ ಚೆನ್ನಾಗಿ ಪೂಜಾ ಎಲ್ಲ ಮುಂಜಾನೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹಿಂಗೆ ಮಾಡ್ತಾ ಇದ್ದಾರೆ. ಅವರು ಎನರ್ಜೆಟಿಕ್ ಇದ್ದು ಈ ಮನೆಯಲ್ಲಿ ಎಲ್ಲ ಕೆಲಸ ಬಿಟ್ಟು ಗುಡಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆ ದೇವಿ ಎಲ್ಲರಿಗೂ ಅವರಿಗೆ ಆರೋಗ್ಯ ಐಶ್ವರ್ಯ ಚಿರಗಳು ಸಿರಿಸಪ್ಪಲು ಕೊಡ್ರಿ ಅಂತ ಕೊಡ್ತಾ ಇದ್ದೀನಿ. ಹಾಗೆ ಇದು ಮೊನ್ನೆನೇ ಹೊಸದಾಗಿ ಮಾಡ್ತೀವಿ. ಗುಡಿ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ರಿನ್ಯೂವಲ್ ಮಾಡಿದ್ವಿ. ಹಾಗೆ ಅನ್ಕೊಂಡಾರ್ದಾಗೆ ನಮ್ಮ ಶೈಲಜಾ ಅವರು ವಿದ್ಯಾಕ್ಕ ಅವರು ಎಲ್ಲರೂ ಹೊಸದು ರಥನೂ ತೇರು ಮಾಡಿಸ್ಬೇಕಂದ್ರೆ ಇದಕ್ಕಿದ್ದಂಗೆ 15 ದಿವಸದಲ್ಲಿ ಅವರು ಮಾಡ್ಯಾರ. ಇದೆಲ್ಲ ಭಾಳ ಖುಷಿ ಅನ್ನಿಸ್ತದೆ. ಈ ವಾರ್ಡಿಗೆ ನಾವು 18 ವಾರ್ಡಿಗೆ ನಾನು ಕೌನ್ಸಿಲರ್ ಆಗಿದ್ದು ನಂದು ಅದೃಷ್ಟನೂ ಅನ್ಕೊತಾ ಇದ್ದೀನಿ. ಭಾಳ ಸಂತೋಷವಾಗಿದೆ. ಯಾವಾಗ ನಮ್ಮ ML ಅವರು ಸಹಕಾರ ಕೊಟ್ಟಾರ, ನಾವು ಮಾಡೀವಿ. ಈ ಎಲ್ಲರೂ ಇಲ್ಲಿ ಭಕ್ತಾಗ್ದೂ ಅವ್ರ ಸಹಕಾರ ಸಹಾಯ ಇದೆ. ಎಲ್ಲರಿಗೂ ಆ ದೇವಿ ಕೃಪೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ದೇವ್ರಿಗೆ ಕೊಡ್ತಾ ಇದ್ದೀನಿ. ಇವತ್ತು ಪಾಡ್ಯ ಬನ್ನಿ ಕಾಳಿಕಮ್ಮ ದೇವಿ ದೇವಸ್ಥಾನಕ್ಕೆ ನಾವು ದಸರಾ ಹಬ್ಬ ಆಚರಿಸ್ತಾ ಇದ್ದೀವಿ. ಇವತ್ತು ನಾವು ನೂತನ 20 ವರ್ಷ ಆಗಿದೆ ನಮ್ಮ ಗುಡಿಗೆ ಈ ವರ್ಷ. ಅದಕ್ಕೆ ನೂತನವಾಗಿ ಗುಡಿನೂ ರಿನೋವೇಟ್ ಮಾಡಿಸಿ ಹಬ್ಬ ಅದ್ದೂರಿಯಾಗಿ ಮಾಡಬೇಕಂತ ಅಂದ್ಕೊಂಡಿವಿ. ಅದು ಮೊದಲೇದಾಗಿ ಇವತ್ತು ನಾವು ತೇರು ಪೂಜೆ ಮಾಡಿಸಿ ತೇರಿಗೆ ಆಹ್ವಾನ ಮಾಡಿಸಿ ಒಳಗೆ ಕರ್ಕೊಂಡಿವಿ ನಮ್ಮ ರಥೋತ್ಸವಕ್ಕೆ. ಆಮೇಲೆ ಇವತ್ತು ಮೊದಲೇ ದಿವಸ ಫಸ್ಟ್ ದಿವಸ ಇವತ್ತು ಸಾಯಂಕಾಲ ಗಣಪತಿ ಹೋಮ ಇರುತ್ತದೆ. ಇವಾಗ ಮಾರ್ನಿಂಗ್ ಪ್ರೊಸೆಷನ್ ಎಲ್ಲ ಆಗಿದೆ. ಶರನವರಾತ್ರಿ ಅಂಗವಾಗಿ 40ನೇ ವರ್ಷದ ಅಂಬಾಭವಾನಿ ಘಟ ಸ್ಥಾಪನಾ ನವರಾತ್ರಿ ಮಹೋತ್ಸವ ಮೆರವಣಿಗೆಗೆ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಚಾಲನೆ ನೀಡಿದರು. ನಗರದ ಕಿಲ್ಲೆ ಬೃಹನ್ಮಠ ಆವರಣದಲ್ಲಿ ವೀರಶೈವ ಗವಳಿ ಸಮಾಜದಿಂದ ಹಮ್ಮಿಕೊಂಡ ಶರನವರಾತ್ರಿ ಅಂಗವಾಗಿ 40ನೇ ವರ್ಷದ ಅಂಬಾಭವಾನಿ ಘಟ ಸ್ಥಾಪನಾ ನವರಾತ್ರಿ ಮಹೋತ್ಸವ ನೂತನ ಅಂಬಾಭವಾನಿ ರಜತ ಮೂರ್ತಿ ಪಲ್ಲಕ್ಕಿ ಸೇವೆ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಕಿಲ್ಲೆ ಬೃಹನ್ಮಠದಿಂದ ಆರಂಭವಾಗಿ ಬಂಗಿಕುಂಟದವರೆಗೆ ನಡೆಯಿತು. ಅಂಬಾಭವನಿಗೆ ವಿಶೇಷವಾಗಿ ಕುಂಕುಮಾರ್ಚನೆ ಮಾಡಿ ಹೋಮ ಹವನ ಮಾಡಲಾಯಿತು. ಸಂಜೆ ದೀಪೋತ್ಸವ ನಡೆಯಲಿದೆ. 9 ದಿನಗಳವರೆಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಅಂಬಾಭವಾನಿ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಹರೀಶ್ ನಾಡಗೌಡ, ಗೌಳಿ ಸಮಾಜದ ಶ್ಯಾಮ್ ಸುಂದರ್ ಲಂಗೋಟೆ, ಕಿಶನ್ ಲಂಗೋಟೆ, ರಾಮು ಪಂಗಡವಾಲೆ, ರಿಷಿರಾಜ್, ಗಣೇಶ್ ಭಾಗ್ಯನಗರೆ ಸೇರಿದಂತೆ ಸಮಾಜದ ಮುಖಂಡರು, ಮಹಿಳೆಯರು ಭಾಗವಹಿಸಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅವೈಜ್ಞಾನಿಕ, ಅಮಾನವೀಯ ನಿಯಮಗಳನ್ನು ಮೌಖಿಕ ಆದೇಶದ ಮೇಲೆ ಜಾರಿಗೊಳಿಸುತ್ತಿರುವುದನ್ನು ಖಂಡಿಸಿ ಅಕ್ಟೋಬರ್ 17ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಉಪನ್ಯಾಸಕರ ಸಂಘ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ್ ಹೊಸಪೇಟೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2023-24ನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 7ರಿಂದ 11ರವರೆಗೆ ಕರ್ತವ್ಯಕ್ಕೆ ಹಾಜರಾಗಲು ಅವಕಾಶ ನೀಡಲಾಗಿತ್ತು. ಆದರೆ ಕಾಲೇಜುಗಳ ಪ್ರಾಂಶುಪಾಲರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಕಾರ್ಯಬಾಹುಳ್ಯದ ಮೇಲೆ ನೇಮಕ ಹೆಸರಿನಲ್ಲಿ ಉಪನ್ಯಾಸಕರನ್ನು ವಂಚಿಸಲಾಗುತ್ತಿದೆ. ಸ್ನಾತಕೋತ್ತರ ಪದವಿ, ಪಿಎಚ್ಡಿ, ನೆಟ್, ಸೆಟ್ ಪರೀಕ್ಷೆ ತೇರ್ಗಡೆಯಾಗಿದ್ದರೂ ಜೀತದಾಳುಗಳಂತೆ ದುಡಿಸಿಕೊಳ್ಳಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ. 10 ತಿಂಗಳ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಂಡು ವೇತನ ನೀಡದೆ 6 ತಾಸು ಮಾತ್ರ ನೀಡಿ ವೇತನಕ್ಕೆ ಕಡಿತಕ್ಕೆ ಸರ್ಕಾರವೇ ಹುನ್ನಾರ ನಡೆಸಿದಂತಿದೆ. ಅಭದ್ರತೆಗೆ ಸಿಲುಕಿರುವ ಅತಿಥಿ ಉಪನ್ಯಾಸಕರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಖಾಯಂ ಉಪನ್ಯಾಸಕರಂತೆ ಕಾರ್ಯನಿರ್ವಹಿಸಿದರೂ ಕೆಲಸದ ಒತ್ತಡ ಇಲ್ಲ ಎಂದು ಹೇಳಿ ಕೆಲಸದಿಂದ ತೆಗೆದುಹಾಕುವ ಕೆಲಸ ಪ್ರಾರಂಭಿಸಲಾಗಿದೆ. ಸಿಂಧನೂರಿನ ಅತಿಥಿ ಉಪನ್ಯಾಸಕ ಶಿವಪುತ್ರಪ್ಪ ಸರ್ಕಾರ ನಿಯಮದಿಂದಲೇ ಆತ್ಮಹತ್ಯೆಗೆ ಶರಣನಾಗಿದ್ದೇನೆ ಎಂದು ಆರೋಪಿಸಿದರು. ಕೂಡಲೇ ಅವೈಜ್ಞಾನಿಕ ನಿಯಮ ಕೈಬಿಡುವಂತೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ನಡೆಯಲಿದೆ ಎಂದರು. ಪ್ರಥಮ ದರ್ಜೆ ಮಹಾವಿದ್ಯಾಲಯಗಳ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಅಮಾನವೀಯ ಹಾಗೂ ಅವೈಜ್ಞಾನಿಕ ನಿಯಮಗಳ ವಿರುದ್ಧ ಪ್ರತಿಭಟಿಸುವುದಕ್ಕಾಗಿ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳಾದ ಮಾನ್ವಿ, ಲಿಂಗಸೂರು, ದೇವದುರ್ಗ, ಮಸ್ಕಿ, ಸಿಂಧನೂರು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಮ್ಮ ಸಂಘದ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳಿಗೆ ದಿನಾಂಕ 17 ಮಂಗಳವಾರದಂದು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡುವ ಮುಖಾಂತರ ಈ ಸರ್ಕಾರ ಹೊರಡಿಸಿರುವ ಅವೈಜ್ಞಾನಿಕ ಮತ್ತು ಅಮಾನವೀಯ ಒಂದು ನಿಯಮಗಳನ್ನು ಧಿಕ್ಕರಿಸುವುದಕ್ಕಾಗಿ ಧರಣಿಗೆ ಕರೆ ಕೊಡಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಸುದ್ದಿಗೋಷ್ಠಿನ ಕರೆಯಬೇಕಾಯಿತು. ಪ್ರಸ್ತುತವಾಗಿ 2023-24 ಶೈಕ್ಷಣಿಕ ಸಾಲಿನಲ್ಲಿ ಪ್ರತಿ ವರ್ಷ ಆಯ್ಕೆ ಮಾಡುವ ಹಾಗೆ ಈ ವರ್ಷ ಕೂಡ ಕರ್ನಾಟಕ ರಾಜ್ಯದ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತಾ ಇತ್ತು. ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು 7ನೇ ತಾರೀಕು ಇಲ್ಲ, ಯಾವ ವಿಭಾಗದಲ್ಲಿ ಮುಖ್ಯಸ್ಥರು ಇಲ್ಲವೋ ಅಲ್ಲಿ ಕೇವಲ 6 ಅವಧಿಗಳಿಗೆ ಮಾತ್ರ ಕಾರ್ಯವಾಗಿದೆ. ಎಲ್ಲಿ ಈಗ BA ಫಸ್ಟ್ ಇಯರ್, BSc ಫಸ್ಟ್ ಇಯರ್, BCA ಫಸ್ಟ್ ಇಯರ್, BSc ಫಸ್ಟ್ ಇಯರ್ ಇದ್ದಾರೋ ಅಲ್ಲಿ 6 ಅವಧಿಗಳಿಗೆ ಮಾತ್ರ ನಮಗೆ ಕಾರ್ಯವಾಗಿದೆ, ಉಳಿದಂಥವರಿಗೆ ಕಾರ್ಯವಾರಿ ಇಲ್ಲ. ಹಾಗಾಗಿ ಈ ಒಂದು ನಮ್ಮ ಈಗಾಗಲೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ವೇತನ ಕೂಡ ನಮಗೆ ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಕುಟುಂಬ ನಿರ್ವಹಣೆ ಮತ್ತು ವ್ಯವಹಾರಿಕ ಜೀವನಕ್ಕೆ ಬಹಳಷ್ಟು ತೊಂದರೆ ಆಗಿರುವುದರಿಂದ ನಮ್ಮ ಅತಿಥಿ ಉಪನ್ಯಾಸಕರು ದಿನೇ ದಿನೇ ಒಬ್ಬರಿಂದ ಒಬ್ಬರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ದಯವಿಟ್ಟು ಈ ಮೌಖಿಕವಾಗಿ ಆದೇಶವನ್ನು ಸರ್ಕಾರ ಹಿಂಪಡೆದು ನಮಗೆ ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಯನ್ನು ಕಾಪಾಡಬೇಕಾಗಿ ಮಾಧ್ಯಮ ಸ್ನೇಹಿತರೊಂದಿಗೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂತೇಳಿ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಒಂದು ಉದ್ದೇಶಕ್ಕಾಗಿ ನಾವು ಮಂಗಳವಾರ 17ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಒಂದು ಸಾಂಕೇತಿಕವಾಗಿ ಧರಣಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ಗಮನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಇಲಾಖೆಯ ಆದೇಶದ ಮುಚ್ಚಳಿಕೆ ಏನಿರ್ತದೆ ಅಂತಂದರೆ ನಾವು ಇಲಾಖೆ ಹೊರಡಿಸ್ತಕ್ಕಂಥ ಕೆಲವೊಂದು ಷರತ್ತುಗಳಿಗೆ ಬದ್ಧರಾಗಿ ಕಾರ್ಯನಿರ್ವಹಿಸ್ತೀವಿ ಅಂತ ಮುಚ್ಚಳಿಕೆ ಕೂಡ ಇರ್ತದೆ. ಅದನ್ನು ಮೀರಿ ಪ್ರಾಚಾರ್ಯ ಏನು ಮಾಡ್ತಾರೆ, ನೀವು ಎಲ್ಲಿ ಯಾವುದರಲ್ಲಿ ಕೆಲಸ ಮಾಡೋದು ಬರೆದುಕೊಡುವಂಥ ಒಂದು ಒತ್ತಾಯ ಪೂರ್ವಕ ಬೆಳೆಸ್ಕೊಳ್ತಾರೆ. ಇದೊಂದು ಖಂಡನೀಯವಾದಂಥ ವಿಷಯ. ಅದೇ ರೀತಿಯಾಗಿ ರಾಜ್ಯದ ಪದವಿ ಕಾಲೇಜುಗಳ ಉಪನ್ಯಾಸಕರಲ್ಲಿ ನಡೆಯುತ್ತಿದ್ದ ಕಾಲೇಜುಗಳಿಗೆ ನಮಗೆ ಯಾವುದೇ ರೀತಿ ಅತಿಥಿ ಉಪನ್ಯಾಸಕರಿಗೆ PF ಇಲ್ಲ, ಆಮೇಲೆ ಯಾವುದು ಸೇವಾ ಭದ್ರತೆ ಇಲ್ಲ, ಕಾಯಮತೆ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೂಡ ನಮಗೆ ಸಿಗ್ತಾ ಇದೆ. ಹಾಗಾಗಿ ಸರ್ಕಾರ ಸುಮಾರು ವರ್ಷಗಳಿಂದ, ದಶಕಗಳಿಂದ ಅತಿಥಿ ಉಪನ್ಯಾಸಕರನ್ನ ಹೀನಾಯವಾಗಿ ದುರಿಸಿಕೊಳ್ತಾ ಇದೆ. ಈ ಒಂದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ
70ರಷ್ಟು ಅತಿಥಿ ಉಪನ್ಯಾಸಕರಲ್ಲಿ ಕಾಲೇಜುಗಳು ನಡೀತಾ ಇದ್ರು. ಶೇಕಡ 70ರಷ್ಟು ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸಿದ್ರೆ ಮಾತ್ರ ಈ ಉನ್ನತ ಶಿಕ್ಷಣ ಇಲಾಖೆಯಿಂದ ನೀಡತಕ್ಕಂಥ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳು ತರಗತಿಗಳು ನೀಡ್ತೇವೆ, ಪಾಠ ಪ್ರವಚನಗಳು ನೀಡ್ತೇವೆ. ಅವು ನಾವು ಸ್ಟ್ರೈಕ್ ಮಾಡಿದ್ರೆ ಅಥವಾ ನಾವೇನಾದ್ರು ಹಿಂದೆ ತೆಕ್ಕೊಂಡ್ಬಿಟ್ರೆ ಅಲ್ಲಿ ಏನು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಅರಿವು ಸರ್ಕಾರಕ್ಕಿದ್ರೂ ಕೂಡ ನಮ್ಮನ್ನು ಜೀತ ಪದ್ಧತಿಯಾಗಿ ತಿಳಿಸ್ಕೊಳ್ಳೋದು ಇದೊಂದು ಬಹಳ ಖಂಡನೀಯವಾದಂಥ ವಿಷಯವಾಗಿದೆ. ಹಾಗಾಗಿ ಪತ್ರಿಕಾ ಮಾಧ್ಯಮದವರು, ಸ್ನೇಹಿತರು ಈ ಒಂದು ನಮ್ಮ ಅಳಲನ್ನು, ನಮ್ಮ ನೋವನ್ನು ಈ ಸರ್ಕಾರದ ಗಮನಕ್ಕೆ ತರಬೇಕಾಗಿ ತಮ್ಮಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲ, ಈಗ ಉಪನ್ಯಾಸಕರು ತಗೊಳ್ಳೋದು ಖಾಲಿ ಹುದ್ದೆಗೆ ಪರ್ಯಾಯವಾಗಿ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಿಗೆ ಮಾತನಾಡಿ, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗುವ ಅನುದಾನ ಹೊಂದಾಣಿಕೆ ಮಾಡಲು ಅತಿಥಿ ಉಪನ್ಯಾಸಕರನ್ನು ಬೀದಿಗೆ ತರುವ ಪ್ರಯತ್ನ ಪ್ರಾರಂಭಿಸಿದೆ. 10 ತಿಂಗಳ ಅವಧಿಗೆ ನೇಮಿಸಿಕೊಂಡರೂ ಮೌಖಿಕ ಸೂಚನೆ ಮೇರೆಗೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಹಾಕುವ ಪ್ರಯತ್ನ ಸರ್ಕಾರ ಮಾಡುತ್ತಿದೆ. ಸರ್ಕಾರ ನಡೆಯಿಂದಲೇ ಸಿಂಧನೂರು ತಾಲೂಕಿನ ಶಿವಪುತ್ರಪ್ಪ ಎಂಬ ಅತಿಥಿ ಉಪನ್ಯಾಸಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಗೊಂದಲದಿಂದ ಅತಿಥಿ ಉಪನ್ಯಾಸಕರು ಬೀದಿಗೆ ಬರುವಂತಾಗಿದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕೆಂದರು. ಈ ಭಾಗ್ಯಗಳಿಗೆ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಆ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಂತಿಂಥ ಸಣ್ಣ ಪುಟ್ಟವುಗಳನ್ನು, ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಅನುದಾನವನ್ನು ಕಡಿತ ಮಾಡತಕ್ಕಂಥದ್ದು ಇದು ಸಮಾಜಕ್ಕೆ ನಾಚಿಕೆಗೆ ಇಡ್ತಕ್ಕಂಥ ಸಂಗತಿ ಸರ್. ಯಾಕಂತ ಹೇಳಿದ್ರೆ ಅಕಾಡೆಮಿಕ್ ವೇರಿಯೇಷನ್ಸ್ ಆಗ್ಯದ ಸರ್. ಸೆಕೆಂಡ್ ಇಯರು ಫೈನಲ್ ಇಯರ್ ಎಕ್ಸಾಮ್ ನಡೆದಿರ್ತಾವೆ ಸರ್. ಫಸ್ಟ್ ಇಯರ್ದು ಅಡ್ಮಿಷನ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಸರ್. ಈಗ ಫೈನಲ್ ಇಯರ್ ಎಕ್ಸಾಮ್ ನಡೆದವು ಸರ್. ಈಗ ಫಸ್ಟ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ ಸರ್. ಈಗ ಅವು ಏನು ಹೇಳ್ತಾರೆ ಸರ್, ಫಸ್ಟ್ ಇಯರ್ದಷ್ಟೇ ನಿಮ್ಗೆ ಏನಿದೆ ಅದ್ರ ಪ್ರಕಾರ ಶಾಲೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಾವೇನು ಹೇಳ್ತೀವಿ ಸರ್, ನಮ್ಮದು ಒಂದು ವರ್ಷಕ್ಕೆ 10 ತಿಂಗಳು ಅಂತೇಳಿ ತಗೊಂಡ ಮೇಲೆ ಕಾರ್ಯಭಾರಕ್ಕೆ ಅನುಗುಣವಾಗಿ ನಾವು ಪಾಠ ಮಾಡ್ತೀವಿ. ನಿಮ್ಮಲ್ಲಿ ಫುಲ್ ಟೈಮ್ ಅಂತ ತಗೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ನಿಮ್ಮಲ್ಲಿ ಇರ್ತೀವಿ. ವರ್ಕ್ ಲೋಡ್ ಇದೆಯೋ ಇಲ್ಲೋ ಅಥವಾ ಅಲ್ಲಿ ರಜೆ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಇಲ್ಲಿಲ್ಲ. ಅಲ್ಲಿ ಎಕ್ಸಾಮ್ ನಡೆದಿದೆಯೋ ಇಲ್ಲೋ ನಡೆದಿದೆಯೋ. ಹೇಗೆ ಪರ್ಮನೆಂಟ್ದವ್ರಿಗೆ 12 ತಿಂಗಳ ಸ್ಯಾಲರಿ ಕೊಡ್ತೀವಿ, ನಮ್ಗೆ 10 ತಿಂಗಳ ಸ್ಯಾಲರಿ ಮುಂದೆ ಹಿಂದಿನಿಂದ ಕನಿಷ್ಠ 15 ವರ್ಷಗಳಿಂದ ಕೊಡ್ಕೊಂಡು ಬಂದಿರತಕ್ಕಂಥ ಸ್ಯಾಲರಿ ನೀವು. ಈ ಸಂದರ್ಭದಲ್ಲಿ ಹನುಮಂತ ಚೌಹಾಣ್, ಮಧುಸೂದನ್, ವೆಂಕಟೇಶ್ ನಾಯಕ್, ವೀರೇಶ್, ಹಾಜಿ ಪಾಷಾ, ಅಳ್ಳಪ್ಪ ನಾಯಕ್ ಉಪಸ್ಥಿತರಿದ್ದರು. ವಿಜಯದಶಮಿ ಹಬ್ಬವನ್ನು ಧಮ್ಮ ಪ್ರವರ್ತನ ದಿನವನ್ನಾಗಿ ಆಚರಿಸುವ ಮೂಲಕ ಚಾರಿತ್ರಿಕ ಸತ್ಯವನ್ನು ಜನರಿಗೆ ತಿಳಿಸಲು ಉದ್ದೇಶಿಸಲಾಗಿದೆ ಎಂದು ನವಯಾನ ಬೌದ್ಧ ಧಮ್ಮ ಸಂಘದ ಜಿಲ್ಲಾ ಅಧ್ಯಕ್ಷ ಎಸ್ ಮಾರೆಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಶೋಕ್ ಸಾಮ್ರಾಟ್ ಕಾಲದಿಂದ ಸಮಾಜ ಸ್ವಾಸ್ಥ್ಯ ಸೌಹಾರ್ದತೆಗಾಗಿ ಬೌದ್ಧ ಧರ್ಮವನ್ನು ಆಡಳಿತ ಧರ್ಮವಾಗಿ ಜಾರಿಗೆ ತಂದರು. ಇದೇ ದಿನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರ 5 ಲಕ್ಷ ಜನರ ಸಮ್ಮುಖದಲ್ಲಿ ಧಮ್ಮ ಸ್ವೀಕರಿಸಿ ನವಯಾನ ಬೌದ್ಧ ಧರ್ಮಕ್ಕೆ ಚಾಲನೆ ನೀಡಿದರು. ಈ ದಿನವನ್ನು ಬೌದ್ಧ ಧರ್ಮ ದೀಕ್ಷೆ ಸ್ಮರಣೆ ದಿನವಾಗಿ ಆಚರಿಸಲಾಗುತ್ತದೆ ಎಂದರು. ಸೌತ್ ಈಸ್ಟ್ ಎಂದು ಕರೆಯಲ್ಪಡುವ ಪ್ರದೇಶ ಅಶೋಕ್ ಸಾಮ್ರಾಟನ ಆಡಳಿತಕ್ಕೆ ಒಳಪಟ್ಟಿತು. ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮ ಸ್ಥಾಪಿಸಲಾಯಿತು. ಉದಾತ್ತ ಉದ್ದೇಶದಿಂದ ಸ್ಥಾಪನೆಗೊಂಡಿರುವ ಬೌದ್ಧ ಧರ್ಮದಿಂದಲೇ ಗುರು ವಂದನೆ, ವರಮಹಾಲಕ್ಷ್ಮಿ ಪೂಜೆ ಸೇರಿದಂತೆ ಅನೇಕ ಆಚರಣೆಗಳು ಜಾರಿಗೊಂಡಿವೆ. ಧಮ್ಮ ಪ್ರವರ್ತನ ದಿನವನ್ನು 21ರಂದು ಮಸ್ಕಿಯ ಅಶೋಕ್ ಶಿಲಾಶಾಸನ ಬಳಿ ಧಮ್ಮ ವಂದನೆ ಸಲ್ಲಿಸಲಾಗುತ್ತದೆ. ಅಲ್ಲದೆ 24ರಂದು ನಗರದಲ್ಲಿ ವಿಜಯದಶಮಿ ದಿನದಂದು ಧಮ್ಮ ಪ್ರವರ್ತನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂಬೇಡ್ಕರ್ ಅನುಯಾಯಿಗಳು, ಉಪಾಸಕರು, ಪ್ರಗತಿಪರ ಚಿಂತಕರು ಭಾಗವಹಿಸುವಂತೆ ಮನವಿ ಮಾಡಿದರು. ವಿಜಯದಶಮಿ ಅಥವಾ ಧಮ್ಮ ಪ್ರವರ್ತನ ದಿನವನ್ನು ರೈತರಿಗೆ ಆಚರಿಸಬೇಕಂತ ಒಂದು ನಿರ್ಣಯದ ಮೇರೆಗೆ ಸಂಪೂರ್ಣ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರೂ ಗೊತ್ತಿರುವಂತೆ ವಿಜಯದಶಮಿಗೆ ಚಾರಿತ್ರಿಕವಾಗಿರ್ತಕ್ಕಂಥ ಇಂಪಾರ್ಟೆನ್ಸು ಮತ್ತು ರಾಯಚೂರಿಗಿರ್ತಕ್ಕಂಥ ಆ ಸಂಬಂಧ ಅದು ಇಲ್ಲಿವರೆಗೆ ನಾವು ಮಾತಾಡ್ಕೊಂಡಿದ್ದೇವೆ. ರೈತರವರ ಐತಿಹಾಸಿಕವಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಯಚೂರು ಇರೋದ್ರಿಂದ ಅದನ್ನು ಈಗಾಗಲೇ ಮಾತಾಡಬೇಕಾಗಿತ್ತು. ಆದರೆ ಆಂತರಿಕವಾಗಿ ಒಂದು 3-4 ವರ್ಷಗಳಿಂದ ನಾವು ಈ ಸಭೆಗಳನ್ನು ಮಾಡ್ತಾ ಇದ್ದೀವಿ. ನಾವು ಈ ವರ್ಷ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಬೇಕಂತ ಒಂದು ತೀರ್ಮಾನ ಆಯಿತು. ಈ ವಿಜಯದಶಮಿ ಮತ್ತು ಧಮ್ಮ ಪ್ರವರ್ತನ ದಿನ ಬೇರೆಯವರಿಗೆ ಅಂದ್ಕೊಳ್ಳಿ, ಅವ್ರಿಗೆ ಹೆಸರಲ್ಲಿ ಇರ್ತಕ್ಕಂಥ ನಮ್ಮ ಕೆಲಸ ಮೂಲದಲ್ಲಿ ಈ ವಿಜಯದಶಮಿಯನ್ನು
ಈ ಧರ್ಮಪ್ಪ ಪತ್ರಗಳು ಇದನ್ನು ಪ್ರಾರಂಭ ಮಾಡೋರು ಯಾರು, ಯಾಕೆ ಮಾಡಿದ್ರು, ಅದು ಈಗ ಯಾವ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದೆ, ಮೂರು ಸ್ವರೂಪ ಇರಬೇಕು. ಇದೆಲ್ಲವೂ ಕೂಡ ನಾವು ಜನರಿಗೆ ಹೇಳಬೇಕಾದ ಒಂದು ಸಂದರ್ಭ. ಬುದ್ಧನ ನಂತರ ಧರ್ಮದ ಚಟುವಟಿಕೆಗಳು ಮುಂದುವರಿದಿದ್ದು ಕೂಡ ಅದನ್ನು ರಾಜಧರ್ಮವಾಗಿ ಸ್ವೀಕರಿಸಿಕೊಂಡಿದ್ದ ನಮ್ಮ ಭಾರತ ದೇಶಕ್ಕೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆದ ಮೇಲೂ ಕೂಡ ಅಷ್ಟು ಅಶೋಕನವರಿಗೆ ನಾವೇನು ಸೌತ್ ಈಸ್ಟ್ ಏಷ್ಯಾ ಅಂತ ನಾವು ಇನ್ಕ್ಲೂಡಿಂಗ್ ಶ್ರೀಲಂಕಾ, ಸೌತ್ ಈಸ್ಟ್ ಏಷ್ಯಾ ಅಂತೇಳಿ ಸಂಪೂರ್ಣ ಅಶೋಕರ ಕಾಲಕ್ಕೆ ಅದು ಅವರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಭೂಭಾಗ ಬಹುಶಃ ಅವರ ಆದ್ಮೇಲೆ ಮತ್ತೊಂದು ಸಲ ಆಗಿದೆ. ಭಾರತ ದೇಶ ಆ ಒಂದು ಕಲ್ಪನೆ ತಕ್ಕೊಂಡು ನಮ್ಮ ಕೈಲಿ ಆಗಿದೆ. ಅವರು ಆ ಸಂದರ್ಭದಲ್ಲಿ ಮಾತ್ರ ಇದ್ದಾರೆ. ಅವರಿಗೆ ಕಲಿಂಗ ಯುದ್ಧಾದ್ಮೇಲೆ ಅವರಿಗೆ ಬ್ಯಾಲೆನ್ಸ್ತು, ಯುದ್ಧ ಬ್ಯಾಲೆನ್ಸ್ತು, ಪಾಪ ಬ್ಯಾಲೆನ್ಸ್ತು, ಅದರಿಂದ ನಷ್ಟ ಹೆಚ್ಚಿದೆ ಜನರಿಗೆ ಅಂತ ಈ ಬಹಳ ಕ್ಲಿಯರ್ ಆಗಿದೆ. ಅದ್ರಲ್ಲಿ ನಮಗೇನಿದೆ, ಅಶೋಕ್ ಅವರು ಒಂದು ಸೌಹಾರ್ದವಾದಂಥ ಸಾಮಾಜಿಕವಾಗಿ ಎಲ್ಲರೂ ಸಮಾನವಾಗಿ ಬದುಕತಕ್ಕಂಥ ಈ ವಾತಾವರಣ ಕ್ರಿಯೇಟ್ ಮಾಡತಕ್ಕಂಥ ಒಂದು ಸಂದರ್ಭ ಇದೆ. ಅದು ಎಲ್ಲಿವರೆಗೆ ನಿಮಗೆ ಅಶೋಕರ ನಂತರ 150 ವರ್ಷಗಳ ನಂತರ ಕೂಡ ಇದೆ. ಅಷ್ಟು ಒಬ್ಬ ಲಾಸ್ಟ್ ಸರಿ ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗಿ ನಂತರ ಹರ್ಷವರ್ಧನ್ ಅಂತ ಅಲ್ಲಿವರೆಗೂ ಬಂದಿದೆ. ಆದರೆ ಧಮ್ಮ ಪ್ರಪಂಚದ ದಿನ ಕಂಟಿನ್ಯೂ ಇದೆ. ನನಗೆ ಗೊತ್ತಿದ್ದು ಕಂಟಿನ್ಯೂ ಬೇರೆ ರೂಪದಲ್ಲಿದೆ. ವಿಜಯದಶಮಿ ಅಂತ ಅಂದ್ಕೊಳ್ತಾರೆ, ಅಥವಾ ನವರಾತ್ರಿಗಳು ಮಹಾಬಲೇಶ್ವರನ ಹೆಮ್ಮ ಸಾಯಿಸಿದ್ದು ಅದನ್ನು ಮಾಡ್ಕೊಂತಾರೆ. ಇನ್ನು ಏನು ಅನ್ಬೋದು, ಮೂಲದಲ್ಲಿ ಒಂದು ಆಶಯದಿಂದ ಮಾನವತೆಯ ಒಂದು ಬಹಳ ಉದಾತ್ತ ಒಂದು ಧ್ಯೇಯಗಳೊಂದಿಗೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕ್ರಿಯೆ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ. ನಾವು ರಾಯಚೂರಿನಲ್ಲಿ ಇಂಡೋರ್ನಲ್ಲಿ ಒಂದು 3-4 ವರ್ಷಗಳಲ್ಲಿ ಮಾತಾಡೋದಿಲ್ಲ. ಈ ಸಲ ಬಹಿರಂಗ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ. ಈ ತೀರ್ಮಾನದ ಹಿನ್ನೆಲೆಯಲ್ಲಿ ನಾವು 21 ಮಸ್ಕೇಲಿ ಅಶೋಕ ಶಿವಶಾಸನದಲ್ಲಿ ಅಲ್ಲಿ ನಾವು ಧಮ್ಮವಂದನೆ ಸಲ್ಲಿಸುತ್ತಾ 24ಕ್ಕೆ ರಾಯಚೂರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಯಚೂರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳು, ಬೌದ್ಧ ಧರ್ಮದ ಉಪಾಸಕರು, ಎಡಪಂಥೀಯ ಚಿಂತಕರು ಬಹಳ ಬಂದಿದ್ದಾರೆ. ಅದೇ ರೀತಿ ದಲಿತರ ಚಿಂತಕರು ತುಂಬಾ ಜನ ಈ 2 ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ಜೆಬಿ ರಾಜು, ಶ್ರೀನಿವಾಸ್ ಕಳವಲದೊಡ್ಡಿ, ಹೇಮರಾಜ್ ಅಸ್ಕಿಹಾಳ್, ಶ್ರೀನಿವಾಸ್ ಕೊಪ್ಪಾರ್, ಉಳ್ಕುಂದಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಕನಸು ಮನೆ. ಆ ಮನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಫುಲ್ ಸ್ಪೇಷಿಯಸ್ ಆಗಿ ಸಿಕ್ಕರೆ ಹೆಂಗಿರ್ತದ ಅಂತ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಿ, ಬರ್ರಿ. ರಾಯಲ್ ಮಂದಿ, ರಾಯಚೂರ್ ಮಂದಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಹಾಲ್ ಎಲ್ಲ ಸ್ಪೇಷಿಯಸ್ ಆಗಿ ವಿತ್ ಸೆಮಿ ಫರ್ನಿಚರ್, POP ಎಲ್ಲ ರೆಡಿ ಆವ. ಕಿಚನ್ ನೋಡ್ತೀರಾ ಎಷ್ಟು ದೊಡ್ಡದಾದ, ಹಂಗೆ ಪೂಜಾ ಮನೆನೂ ಅಲ್ಟಿಮೇಟ್ ಕಟ್ಟಾರ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳದ್ ಮರ್ತೋದೆ, ಎಂಟೈರ್ ಮನೆನೂ ಗ್ರಾನೈಟ್ ಫ್ಲೋರಿಂಗ್ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ನಾಗ ಟೈಲ್ಸ್ ಎಲ್ಲ ರೆಡಿ ಆದ. ಆಲ್ಸೋ ಇದು ಗೆಸ್ಟ್ ಬೆಡ್ರೂಮ್, ಇದ್ರಾಗ ಬಾತ್ರೂಮ್ ಇರಲ್ಲ. ಸೊ ಬಾಜುನೇ ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತದ. ಇಲ್ಲಿನೂ ಟೈಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಒಂದು ಸ್ವಂತ ಮನೆ ಇರೋದೇ ನಿಮ್ ಡ್ರೀಮ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ಎ ಹೌಸ್. ಇವ್ರ ಹತ್ರ ಹೋಮ್ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ, ಈ ಮನೆನ ಸ್ವಂತ ಮಾಡಿ. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳ ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1,999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ
ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು, ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪನಿಂದ ಬಂದು ಆಂಧ್ರಪ್ರದೇಶ ಬಂದು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಏನಿದೆ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸನ್ನು ಭಾಳಷ್ಟು ಜನ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧದ ರೇಟ್ ಭಾಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ, ಇವರ ಒಂದು ಸೇವೆಯನ್ನು ತಪ್ಪದೆ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡುತ್ತಾ ಇದ್ದಾರೆ ಅವರು ತಗೊಳ್ಳೇಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8861698288. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB Jewel Palace, gold, diamond, silver, trust of more than 100 years. Buy any gold jewelry at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit
ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ತಾಲೂಕಿನ ಬಿಜನಗೇರ ಗ್ರಾಮದ ಸರ್ವೆ ನಂಬರ್ 71, 88/1 ಮತ್ತು 88/2, 88/3ರಲ್ಲಿ ಇರುವ ಭೂಮಿಯನ್ನು ದೌರ್ಜನ್ಯದಿಂದ ಕಬ್ಜಾ ಪಡೆಯಲು ಬೀದರ್ ಪಿಎಸ್ಐ ಭೀಮರಾಯ ಸೇರಿ ಕೆಲವರು ದೌರ್ಜನ್ಯ ಮಾಡುತ್ತಿದ್ದು ನ್ಯಾಯ ಒದಗಿಸಬೇಕೆಂದು ಈರೇಶ್ ಬಿಜನಗೇರ ಜಿಲ್ಲಾಡಳಿತದಲ್ಲಿ ಮನವಿ ಮಾಡಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮಕ್ಕಳಾದ ನಾವು ಭೂಮಿ ಭಾಗವಾಗುವಾಗ ಧರ್ಮಯ್ಯ ಇವರ ಭಾಗಕ್ಕೆ ಭೂಮಿ ಹಂಚಿಕೆಯಾಗಿದೆ. ಸರ್ವೆ ಮಾಡಿದಾಗಲೂ ಧರ್ಮಯ್ಯ ಇವರಿಗೆ ಸೇರಿದೆ ಎಂದು ಪಂಚನಾಮೆ ವರದಿ ನೀಡಲಾಗಿದೆ. ಆದರೂ ಗುಂಡಾಗಿರಿಯಿಂದ 200ಕ್ಕೂ ಹೆಚ್ಚು ಜನರೊಂದಿಗೆ ಜಮೀನಿಗೆ ಬಂದು ಕಬ್ಜಾ ನೀಡಲು ಒತ್ತಡ ಹಾಕುತ್ತಿದ್ದಾರೆ. ನರಸಪ್ಪ ಮತ್ತು ನರಸಿಂಹಲು ಎಂಬುವವರು ಅಕ್ಟೋಬರ್ 12ರಂದು ಸರ್ವೆಗೆ ಕೊಟ್ಟಿದ್ದಾರೆ. ಅಲ್ಲಿಯೂ ಪಂಚನಾಮೆ ಮಾಡಿ ನರಸಪ್ಪ ತಂದೆ ಬಲ್ಲಪ್ಪ, ಆಂಜನೇಯ ತಂದೆ ಬಲ್ಲಪ್ಪ, ಧರ್ಮಯ್ಯ ತಂದೆ ಬಲ್ಲಪ್ಪ, ತಿಮ್ಮಪ್ಪ ತಂದೆ ಬಲ್ಲಪ್ಪ, ಈರೇಶ್ ತಂದೆ ಬಲ್ಲಪ್ಪ ಇವರುಗಳು ಸಾಗುವಳಿ ಮಾಡುತ್ತಿದ್ದಾರೆ ಎಂದು ಪಂಚನಾಮೆ ವರದಿ ನೀಡಿದ್ದಾರೆ. ಮೇಲಿಂದ ಮೇಲೆ ದೌರ್ಜನ್ಯ ಮಾಡುತ್ತಿರುವುದನ್ನು ಸಹ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರಿಂದ ನ್ಯಾಯಾಲಯವು ಖಾಯಂ ತಡೆಯಾಜ್ಞೆ ಪರ್ಮನೆಂಟ್ ಸ್ಟೇ ನೀಡಿದ್ದಾರೆ. ಆದರೂ ದೌರ್ಜನ್ಯದಿಂದ ಕಬ್ಜಾ ಪಡೆಯಲು ಪ್ರಯತ್ನ ನಡೆಸುತ್ತಿದ್ದು ಜೀವ ಭಯ ಹಾಕುತ್ತಿದ್ದಾರೆ. ಬೀದರ್ ಪಿಎಸ್ಐ ಆಗಿರುವ ಭೀಮರಾಯ, ರಾಜೇಶ್ ಕೆ ಬಸವರಾಜ್, ವೆಂಕಟೇಶ್, ನರಸಿಂಹಲು ಇವರುಗಳು ಸೇರಿ ಗುಂಡಾಗಿರಿ ಪ್ರದರ್ಶಿಸಿ ದೌರ್ಜನ್ಯ ಮಾಡುತ್ತಿದ್ದಾರೆ. ಕಾನೂನು ನ್ಯಾಯಕ್ಕೆ ಗೌರವಿಸದೆ ವರ್ತಿಸುತ್ತಿದ್ದಾರೆ. ದೌರ್ಜನ್ಯ ನಡೆಸಲು ಬಂದಾಗ ಯರಗೇರ ಪೊಲೀಸರೇ ನಮ್ಮನ್ನು ರಕ್ಷಿಸಿದ್ದಾರೆ. ವಂಶವೃಕ್ಷ ಸೇರಿದಂತೆ ಪಹಣಿ ಹಾಗೂ ಇತರೆ ದಾಖಲೆಗಳಿವೆ. ಆದರೂ ದೌರ್ಜನ್ಯ ಮಾಡಿ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಕಾರಣ ಪೊಲೀಸ್ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕೆಂದರು. ಜಮೀನು ಸಂಬಂಧಪಟ್ಟ ಹಾಗೆ ಸರ್ವೆ ನಂಬರ್ 71 ಹಾಗೂ ಸರ್ವೆ ನಂಬರ್ 88/1, 88/2, 88/3
ಸಮೂಹ. ಇವು 3 ಸರ್ವೆ ನಂಬರ್ಗಳು ನಮ್ಮ ಭಾಗಕ್ಕೆ ಬಂದಿರ್ತವೆ. ನಮ್ಮ ಭಾಗ ಅಂದರೆ ನಮ್ಮ ತಾತ ಅಜ್ಜನ ಕಾಲದಿಂದಲೂ ನಾವು ಸಾಗುವಳಿ ಮಾಡ್ಕೊಂಡು ಬಂದಿರ್ತೇವೆ. ಆದರೆ ಸರ್ವೆದಾರರು ಕೂಡ ನಮಗೆ ಸರ್ವೆ ಮಾಡಿ ಇವು ಜಮೀನು ಭಾಗದ್ದು ಹೇಳಿ ನಾವು ಕಬ್ಜದಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ 2 ಸಲ. ಮತ್ತು ಕುಲಕರ್ಣಿ ಮತ್ತು ಕಂದಾಯ ಇಲಾಖೆಯವರು ಕೂಡ ಜಮೀನಿಗೆ ಖುದ್ದಾಗಿ ಭೇಟಿ ನೀಡಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಇವುಗಳು ಜಮೀನು ಭಾಗ ಅಂತ ಹೇಳಿ ಇದು ರಿಪೋರ್ಟ್ ಹಾಕಿದ್ದಾರೆ. ಆದರೆ ನಮ್ಮ ಚಿಕ್ಕಪ್ಪನ ಮಗನಾದ ಭೀಮರಾಯ್ ಕತೆ ಗೋವಿಂದಪ್ಪ PSI ಇವರು ನಮಗೆ PSI ಇದ್ದ ಕಾರಣ ಪೊಲೀಸ್ ಇಲಾಖೆಯ ಅಧಿಕಾರವನ್ನು ಬಳಸಿಕೊಂಡು ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ. ಇವರು ಮತ್ತು ರಾಜೇಶ್ ಸಂಜೆ ಹನುಮಂತಪ್ಪ ಮತ್ತು ವೆಂಕಟೇಶ್ ಚಂದ್ರ ನರಸಿಂಹರು, ಗಂಗಪ್ಪ ಬಸವರಾಜ್ ಮತ್ತು ತಂದೆ ಹೆಸರು ಗಂಗಮ್ಮ, ಇವರು 4 ಮಂದಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಇವರು ಅಣ್ಣ ತಮ್ಮಂದಿರು ಮತ್ತು ಅಪ್ಪ ಅಮ್ಮನವರು, ಅಕ್ಕ ತಂಗಿಯರು ಇವರುಗಳಿಂದಲೇ ನಮಗೆ ಜೀವ ಬೆದರಿಕಾಗಿದ್ದಾರೆ. ಮೊನ್ನೆ ದಿನಾಂಕ 12/10 ನಾವು ಭೂಮಿಗೆ ಸರ್ವೆ ಹೈಕೋರ್ಟ್ನಿಂದ ಸರ್ವೆ ಆರ್ಡರ್ ಮಾಡಿಕೊಂಡು ನಾವು ಭೂಮಿಗೆ ಬಂದಿದ್ದೆವು. ಈ ಸರ್ವೆಗಂತ ಬಂದು ಹೇಳಿ 2 ಟ್ರ್ಯಾಕ್ಟರ್ನ ಡಿಲ್ಲರ್ ಬಂದು ನಾವು ಭೂಮಿಯನ್ನು ಕಬ್ಜೆ ಮಾಡಬೇಕಂತ ಹೇಳಿ ಇದು ಆರಕ್ಷಕರಿಗೆ ನಾವು ಫೋನ್ ಮಾಡಿದಾಗ ಆರಕ್ಷಕರು 3 ವಾಹನಗಳು ಬಂದು ಈ 3 PSIಯವರು ಮತ್ತು 10 ಮಂದಿ ಕಾನ್ಸ್ಟೇಬಲ್ಗಳು, 10 ಮಂದಿ ಲೇಡಿ ಕಾನ್ಸ್ಟೇಬಲ್ಗಳು ಮತ್ತು ಒಬ್ಬರು CP ಅವರು ಬಂದು ನಮ್ಮನ್ನು ಕಾಪಾಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಆರಕ್ಷಕರು ಕೂಡ ಧನ್ಯವಾದಗಳು. ಮತ್ತು ಇದೇ ರೀತಿ ಪದೇ ಮಾಡ್ತಾ ಇದ್ದಾರೆ ಇವರು ಮುಂದಾವರ್ತನೆ. ನಮಗೆ ಬಹಳ ಜೀವ ಬೆದರಿಕಾಗುತ್ತಿದೆ. ಇದನ್ನು ನೋಡತಕ್ಕಂಥ ಮೇಲಾಧಿಕಾರಿಗಳು ಮತ್ತು ಆಫೀಸರ್ಗಳಾಗಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಜೀವ ರಕ್ಷಣೆ ನೀಡಬೇಕು ಮತ್ತು ಇದಕ್ಕೆ ನ್ಯಾಯ ಪರಿಹಾರ ಒದಗಿಸಿಕೊಡಬೇಕು. ಮೀಡಿಯಾದವರಿಗೆ ಮತ್ತು ಧನ್ಯವಾದಗಳು. ಅದೇ ಸರ್ ಆದ ಸರ್ ನಮ್ಮ ಕಡೆ ಕಾಪಿ ಸರ್ವೆ ಹೈಕೋರ್ಟಿಂದ ಸರ್ವೆ ಆಗಿದ್ದು ಮತ್ತು ಸರ್ವೆ ಮಾಡ್ಬೇಕಂತೇಳಿ ಬಂದ ಕೇಸಿ ಅವರು ಮಿನಿಮಮ್ 200 ಜನ 300 ಜನ ಮೇಲ್ಪಟ್ಟು ಬಂದಿದ್ದಾರೆ. ಎಲ್ಲರೂ ಟ್ಯಾಕ್ಟ್ ತಗೊಂಡು ಜಿಲ್ಲಾಗೆ ಓಡಿಸಿ ನಮ್ಮ ಭೂಮಿನ ಸ್ವಾಧೀನ ಮಾಡ್ಕೊಂಡು ಬಂದಿದ್ರು. ನಾವು ಅದನ್ನೇ ಜೀವನ ಆಧಾರ ಇಟ್ಕೊಂಡಿದ್ವಿ. ನಾವು ಜೀವ ಹೋದ್ರೂ ಪರವಾಗಿಲ್ಲ, ಯಾಸನೆ ಕೊಡೋಲ್ಲ ಅಂತ ಹೇಳಿ ಅವರು ಆರಕ್ಷಕರು ಇದೆಲ್ಲ ಪಂಚನಾಮ ಮಾಡಿ ಅವ್ರು ರಿಪೋರ್ಟ್ ಹಾಕಿ ಕಬ್ಜೆ ಮಾಡ್ತಿದ್ದಾರೆ, ಹೆಸರೇ ಆಗ್ತಿದೆ ಅಂತ ಹೇಳಿ ರಿಪೋರ್ಟ್ ಹಾಕಿ ಕಳಿಸಿದ್ದಾರೆ ಸರ್. ನಮ್ಮನ್ನು ಅವ್ರನ್ನ ನಡೆಸಿ ಜಗಳ ಆಡ್ಕೊಂಡು ಅಂತೇಳಿ ಇದು ಮಾಡಿದ್ದಾರೆ ಸರ್ CPO. ರಾಜ್ಯದಲ್ಲಿ ಎದುರಾಗುವ ವಿದ್ಯುತ್ ಅಭಾವ ನೀಗಿಸಲು ಖರೀದಿಯೊಂದಿಗೆ ಲಭ್ಯವಿರುವ ವಿದ್ಯುತ್ ಘಟಕಗಳ ಉತ್ಪಾದನೆ ಹೆಚ್ಚಿಸಲು ಮುಂದಾಗಿರುವ ಇಂಧನ ಇಲಾಖೆಗೆ ರಾಜ್ಯದ ಶಾಖೋತ್ಪನ್ನ ಕೇಂದ್ರಗಳ ತಾಂತ್ರಿಕ ಸಮಸ್ಯೆ ಬಿಕ್ಕಟ್ಟಾಗಿ ಪರಿಣಮಿಸಿದೆ. ರಾಯಚೂರು ಶಾಖೋತ್ಪನ್ನ ಕೇಂದ್ರ 8 ಘಟಕಗಳಲ್ಲಿ 3 ಘಟಕಗಳು ಸ್ಥಗಿತಗೊಂಡು ದುರಸ್ತಿಯಲ್ಲಿ ಹಂತದಲ್ಲಿರುವುದು. 630 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಎದುರಾಗಿದೆ. ಯರಮರ ಸೂಪರ್ ಕ್ರಿಟಿಕಲ್ ಕೇಂದ್ರದಿಂದ 1600 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವಿದ್ದರೂ ತಾಂತ್ರಿಕ ಸಮಸ್ಯೆಯಿಂದ ಉತ್ಪಾದನೆ ಸ್ಥಗಿತಗೊಂಡಿದೆ. ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರ 3 ಘಟಕಗಳಿಂದ 1700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಅವಕಾಶವಿದ್ದು 3ನೇ ಘಟಕ ಪೂರ್ಣ ಸ್ಥಗಿತಗೊಂಡು 2 ಘಟಕಗಳಿಂದ 560 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಸಾಧ್ಯವಾಗಿದೆ. ಕಲ್ಲಿದ್ದಲು ಕೊರತೆಯನ್ನು ನೀಗಿಸಿಕೊಂಡು ತಾಂತ್ರಿಕ ಸಮಸ್ಯೆಗಳನ್ನು ನಿಗದಿತ ಅವಧಿಯಲ್ಲಿ ನಿವಾರಣೆ ಮಾಡಿಕೊಳ್ಳದೆ ಹೋಗುತ್ತಿರುವುದು ಸಮಸ್ಯೆಯನ್ನು ಮತ್ತಷ್ಟು ಬಿಗಡಾಯಿಸಲು ಕಾರಣವಾಗಿದೆ. ರಾಜ್ಯ ಸರ್ಕಾರದಿಂದ ಕಲ್ಲಿದ್ದಲು ಖರೀದಿಗೆ 638 ಕೋಟಿ ರೂಪಾಯಿ ಅಧಿಕ ಬಾಕಿ ಉಳಿಸಿಕೊಂಡಿರುವುದು ಸಹ ಪೂರೈಕೆಯಲ್ಲಿ ಸಮಸ್ಯೆಯಾಗಲು ಕಾರಣವಾಗಿದೆ ಎಂದು ಹೇಳಲಾಗಿದೆ. ರಾಜ್ಯದಲ್ಲಿ 12,000 ಮೆಗಾವ್ಯಾಟ್ ಬೇಡಿಕೆ ಇದ್ದು ರಾಜ್ಯದ ಉತ್ಪಾದನೆ ಕುಸಿತವಾಗುತ್ತಿದೆ. ಕೇಂದ್ರ ಗ್ರಿಡ್ ಸೇರಿದಂತೆ ಇತರೆ ಮೂಲಗಳಿಂದ ಉತ್ಪಾದನೆಯಾಗುತ್ತಿರುವ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಬೇರೆಡೆಯಿಂದ ವಿದ್ಯುತ್ ಖರೀದಿ ಮಾಡುವುದಾಗಿ ರಾಜ್ಯ ಸರ್ಕಾರ ಹೇಳುತ್ತಿದೆ. ಈ ಮುಂಚೆಯೂ ವಿದ್ಯುತ್ ಖರೀದಿ ಮಾಡಿದ್ದರೂ ಕೊರತೆಯನ್ನು ನೀಗಿಸಲು ಸಾಧ್ಯವಾಗುತ್ತಿಲ್ಲ. ಈ ಮಧ್ಯೆ ರಾಜ್ಯದ ಶಾಖೋತ್ಪನ್ನ ಘಟಕಗಳಿಗೆ ಎದುರಾಗಿರುವ ತಾಂತ್ರಿಕ ಸಮಸ್ಯೆಯಿಂದ ಪರಿಸ್ಥಿತಿ ನಿಯಂತ್ರಣ ತಪ್ಪಿಸಲು ಕಾರಣವಾಗಿದೆ. ಬಿಸಿಲಿನ ಪ್ರಖರತೆ ಹೆಚ್ಚಳವಾಗುತ್ತಿದ್ದು ಬೇಡಿಕೆ ಹೆಚ್ಚಳವಾಗುತ್ತಲೇ ಇದೆ. ಕೃಷಿ ಪಂಪ್ಸೆಟ್ಗಳು ಸೇರಿದಂತೆ ಅನಧಿಕೃತ ಲೋಡ್ ಶೆಡ್ಡಿಂಗ್ ಜಾರಿಗೊಳಿಸಿದರೂ ಸಮಸ್ಯೆ ನಿವಾರಣೆಯಾಗುತ್ತಿಲ್ಲ. ಕರ್ನಾಟಕ ವಿದ್ಯುತ್ ನಿಗಮ ಈಗಾಗಲೇ ಸ್ಥಗಿತಗೊಂಡಿರುವ ವಿದ್ಯುತ್ ಘಟಕಗಳನ್ನು ಉತ್ಪಾದನೆಗೆ ಅಣಿಗೊಳಿಸುವ ಪ್ರಯತ್ನ ಪ್ರಾರಂಭಿಸಿದೆ. ಆದರೂ ಸಕಾರಾತ್ಮಕವಾಗಿ ಸಾಧ್ಯವಾಗದೆ ಹೋಗಿದೆ. ತಾಂತ್ರಿಕ ಸಮಸ್ಯೆಗಳಿಂದ ಹೊರಬರಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಸಮಸ್ಯೆ ಗಂಭೀರವಾಗಲು ಕಾರಣವಾಗಿದೆ. ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ಮಹಿಳೆಯ ಶವ ನಗರದ ಹೊರವಲಯದ ಯರಮರಸ್ ಹತ್ತಿರ ಬೈಪಾಸ್ ಬಳಿ ಪತ್ತೆಯಾಗಿರುವ ಘಟನೆ ನಡೆದಿದೆ. ಅರೆಬೆತ್ತಲೆ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದು ಸುಮಾರು 35ರಿಂದ 40 ವರ್ಷದ ಮಹಿಳೆ ಶವ ಎಂದು ಗುರುತಿಸಲಾಗಿದೆ. ಕಳೆದ 3-4 ದಿನಗಳ ಹಿಂದೆಯೇ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಥಳಕ್ಕೆ SFL ತಂಡ ಹಾಗೂ ಹೆಚ್ಚುವರಿ SP ಮತ್ತು ಡಾಗ್ ಸ್ಟಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಸಿದ್ದಾರೆ. ಎಲ್ಲ ಗಜಲ್ಗಳು ಗಜಲ್ ಆಗುವುದಿಲ್ಲ. ಗಜಲ್ಗೆ ತನ್ನದೇ ಆದ ಮಹತ್ವವಿದೆ. ಒಂದು ಗಜಲ್ ರಚನೆ ಮಾಡುವುದು ಒಂದು ಶಿಲ್ಪಿಯನ್ನು ಕೆತ್ತಿದಂತೆ. ಜೀವನದ ಭಾವನೆಗಳನ್ನು ವಿಶಿಷ್ಟದ ಪದಗಳ ಬಳಕೆ ಮಾಡುವ ಮೂಲಕ ಬಿತ್ತರಿಸುವಂತಾಗಬೇಕು ಎಂದು ಸಾಹಿತಿ ವೀರ ಹನುಮಾನ್ ಹೇಳಿದರು. ನಗರದ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾ ಗಜಲ್ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಎಡೆದೊರೆ ದಸರಾ ಗಜಲ್ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಗಜಲ್ ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡಿದ್ದು ಕಳೆದ 2 ವರ್ಷಗಳ ಹಿಂದೆ. ಆದರೆ ಗಜಲ್ ಸಾಹಿತ್ಯವು ಶಾಂತರಸ ಕಾಲಘಟ್ಟದ ಕನ್ನಡದಲ್ಲಿ ಆರಂಭಿಸಿದ್ದು ಗಜಲ್ ಒಂದು ಉರ್ದು ಪ್ರಕಾರವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಉರ್ದು ಸಾಹಿತ್ಯವಿದೆ. ಅಲ್ಲಿಯೇ ಗಜಲ್ ಸಾಹಿತ್ಯ ಪರಿಷತ್ತು ಆರಂಭಿಸಬೇಕಿತ್ತು. ಆದರೆ ರಾಯಚೂರಿನಲ್ಲಿ ಆಗಿದೆ ಎಂದರು. ಜಿಲ್ಲೆಯಲ್ಲಿ ಸಾಕಷ್ಟು ಗಜಲ್ ಸಾಹಿತಿಗಳು ಇದ್ದಾರೆ. ಇದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಇದಕ್ಕೆ ಬುನಾದಿ ಶಾಂತರಸರು, ಜಂಬಣ್ಣ ಅಮರಚಿಂತರು ಹಾಕಿಕೊಟ್ಟಿರುವರಲ್ಲಿ ಮೊದಲಿಗರು. ಇತ್ತೀಚಿನ ದಿನಗಳಲ್ಲಿ ಗಜಲ್ ಬರೆಯುವುದು ಹೆಚ್ಚಳವಾಗಿದ್ದು ಯುವ ಸಾಹಿತಿಗಳು ಹೆಚ್ಚಾಗಿದ್ದಾರೆ. ಗಜಲ್ ಬೆಳವಣಿಗೆಯೇ ಕಾರಣವಾಗಿದೆ ಎಂದು ತಿಳಿಸಿದರು. ಗಜಲ್ ಸಾಹಿತ್ಯವು ಈ ಹಿಂದೆ ಪ್ರೇಮ ಪ್ರೀತಿಗೆ ಹೆಸರುವಾಸಿಯಾಗಿದೆ. ಗಜಲ್ ರಚನೆ ಪದಗಳ ಬಳಕೆಯಿಂದ ಅದಕ್ಕೆ ಮಹತ್ವ ಮತ್ತು ಮೆರುಗು ತಂದುಕೊಟ್ಟಿದೆ. ಗಜಲ್ ಅನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲು ಜಿಲ್ಲೆಯ ಹಿರಿಯ ಸಾಹಿತಿಗಳು ತತ್ವಪದಗಳ ಬಗ್ಗೆ ಮಾಹಿತಿ ಇಲ್ಲ. ಸಾಕಷ್ಟು ಜನರಿಗೆ ತತ್ವಪದಗಳೇ ಗೊತ್ತಿಲ್ಲವೆಂದರು. ಈ ಭಾಗದಲ್ಲಿ ಹೈದರಾಬಾದ್ ನವಾಬರ ಆಳ್ವಿಕೆ ಸಂದರ್ಭದಲ್ಲಿ ಹಾಗೂ ಉರ್ದು ಭಾಷೆ ಪ್ರಚಲಿತವಿತ್ತು. ಶಾಂತರಸರು ಉರ್ದು ಭಾಷೆಯ ಬಗ್ಗೆ ಹಿಡಿತ ಹೊಂದಿದ್ದರು, ಆಳವಾಗಿ ಅಧ್ಯಯನ ಮಾಡಿದ್ದರು. ಈಗಿನ ಯುವ ಸಾಹಿತಿಗಳು ಆಳವಾಗಿ ಅಧ್ಯಯನ ಮಾಡುವುದು ಅವಶ್ಯಕತೆ ಇದೆ. ಗಜಲ್ ಸಾಹಿತ್ಯ ರಚನೆ ಮಾಡುವುದು ಪದಗಳ ಬಳಕೆ ಅರ್ಥಪೂರ್ಣವಾದ ವಾಕ್ಯ ಗಜಲ್ ಸೊಗಡನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ಗಜಲ್ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲೇಶ್ ಭೈರವ ಮಾತನಾಡಿ, ಕನ್ನಡದಲ್ಲಿ ಗಜಲ್ ಆರಂಭವಾಗಿದ್ದು ಶಾಂತರಸರಿಂದ. ಗಜಲ್ ಅನ್ನು ಆಳವಾಗಿ ಅಧ್ಯಯನ ಮಾಡಿದ್ದರಿಂದ ಉರ್ದುವಿನಿಂದ ಕನ್ನಡಕ್ಕೆ ಅನುವಾದಿಸಿದವರು. ಗಜಲ್ ಸಾಹಿತ್ಯ ಈ ಹಿಂದೆ ಬೆರಳೆಣಿಕೆಯಷ್ಟು ಮಾತ್ರ ಇದ್ದು ಇದು ಇಂದು ಹೆಚ್ಚಿದೆ ಎಂದು ತಿಳಿಸಿದರು. ಗಜಲ್ ಅನ್ನು ಹೆಚ್ಚಾಗಿ ಪ್ರೀತಿ ಪ್ರೇಮಕ್ಕೆ ಸೀಮಿತವಾಗಿತ್ತು. ಇದೀಗ ಪ್ರಸ್ತುತ ವಿದ್ಯಮಾನಗಳ ವಿಷಯಗಳ ಮೇಲೆ ಗಜಲ್ ರಚನೆಯಾಗುತ್ತಿವೆ. ಗಜಲ್ ಸಾಹಿತ್ಯ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಬೆಳೆಯಬೇಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ನೂತನ ಪದವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ, ಗಜಲ್ ಕವಿತ್ರಿ ಕವಿತಾ ಹಿರೇಮಠ್ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಬನ್ನಿಕಾಳಿಕಾಂಬ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಅಲಂಕಾರ. ವೀರಶೈವ ಗೌಳಿ ಸಮಾಜದಿಂದ ನವರಾತ್ರಿ ಅಂಗವಾಗಿ ಅಂಬಾಭವಾನಿ ಮೂರ್ತಿ ಮೆರವಣಿಗೆ ಘಟಸ್ಥಾಪನೆ. ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದಿಂದ ಅನ್ಯಾಯ ಖಂಡಿಸಿ 17ರಂದು ಪ್ರತಿಭಟನೆ. ಡಾಕ್ಟರ್ ಶ್ರೀನಿವಾಸ್ ಹೊಸಪೇಟೆ. ನವಯಾನ ಬೌದ್ಧ ಧಮ್ಮ ಸಂಘದಿಂದ 21ರಂದು ಮಸ್ಕಿಯಲ್ಲಿ, 24ರಂದು ರಾಯಚೂರು ನಗರದಲ್ಲಿ ಧಮ್ಮ ವಂದನೆ. ಸ್ಮಾರಕ. ಬಿಜನಗೇರದಲ್ಲಿ ಪಿತ್ರಾರ್ಜಿತ ಆಸ್ತಿ ಕಬಳಿಸಲು ಗೂಂಡಾಗಿರಿ ದೌರ್ಜನ್ಯ, ರಕ್ಷಣೆಗೆ ಈರೇಶ್ ಮನವಿ. ತಾಂತ್ರಿಕ ಸಮಸ್ಯೆಗಳಿಂದ ಹೊರಬಾರದ ಶಾಖೋತ್ಪನ್ನ ಕೇಂದ್ರಗಳು, ಕುಸಿತದ ಹಾದಿಯಲ್ಲಿ ಉತ್ಪಾದನೆ. ಗಜಲ್ ಸಾಹಿತ್ಯ ಪರಿಷತ್ನಿಂದ ದಸರಾ ಕವಿಗೋಷ್ಠಿ, ಗಜಲ್ ರಚನೆ ಶಿಲ್ಪ ರಚಿಸಿದಂತೆ ವೀರ ಹನುಮಾನ್. ಮತ್ತು ಯರಮರಸ್ ಬೈಪಾಸ್ ರಸ್ತೆ ಬಳಿ ಸುಟ್ಟು ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆ, ಕೊಲೆಶಂಕೆ. ವಾರ್ತೆಗಳ ವಿವರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season.
with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರ್. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.